Hello, my dear students. Once again, welcome to the online classes of JCBM College. In this class, I am explaining about one of the important aspects in connection with the principle of maximum social advantage theory developed by Dalton and A.C. Pigou with the help of a diagram. With the help of a diagram, how can we explain the concept of the maximum social advantage theory? ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ತರಗತಿಯಲ್ಲಿ ಮುಖ್ಯವಾಗಿ ನಾನು ಈ ಸಾಮಾಜಿಕ ಗರಿಷ್ಠ ಪ್ರಯೋಜನದ ತತ್ವ, ಈ ತತ್ವದ ಬಗ್ಗೆ ನಿಮಗೆ ಈ ತತ್ವವನ್ನು ರೇಖಾಚಿತ್ರದ ಮೂಲಕ ನಾವು ಹೇಗೆ ವಿವರಿಸಬಹುದು ಎನ್ನುವುದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದೇನೆ. ಈಗಾಗಲೇ ನೀವು ತಿಳ್ಕೊಂಡಾಗೆ ಈ ಒಂದು ತತ್ವವನ್ನು, ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತಹ ಅರ್ಥಶಾಸ್ತ್ರಜ್ಞರು ಯಾರಂದರೆ A.C. ಪಿಗು ಮತ್ತು ಡಾಲ್ಟನ್ ರವರು. ಇವರಿಬ್ಬರೂ ಕೂಡ ಸೇರಿಬಿಟ್ಟು ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಈ ಸಿದ್ಧಾಂತದ ಪ್ರಕಾರ ಯಾವುದೇ ಒಂದು ರಾಷ್ಟ್ರದಲ್ಲಿ ಸರ್ಕಾರವು ಸಾರ್ವಜನಿಕ ವೆಚ್ಚವನ್ನು ಮಾಡಿದಾಗ ಸಮಾಜಕ್ಕೆ ಒಂದಿಷ್ಟು ಪ್ರಯೋಜನಗಳು ಉಂಟಾಗ್ತವೆ. ಅದನ್ನು A.C. ಪಿಗು ಮತ್ತು ಡಾಲ್ಟನ್ ರವರು ದ ಅಮೌಂಟ್ ಆಫ್ ಯುಟಿಲಿಟಿ ಡಿರೈವ್ಡ್ ಬೈ ದಿ ಸೊಸೈಟಿ, ಪ್ರಯೋಜನವನ್ನು ಒಂದು ಸಮಾಜ ಪಡೆದುಕೊಳ್ಳುವುದು ಅಂತ ಹೇಳ್ತಾರೆ. ಸಾರ್ವಜನಿಕ ವೆಚ್ಚ ಮಾಡಿದಾಗ ಸಮಾಜಕ್ಕೆ ಪ್ರಯೋಜನ ಆಗುತ್ತೆ. ಅದೇ ರೀತಿಯಲ್ಲಿ ಬಿಕಾಸ್ ಆಫ್ ಇಂಪೋಸಿಷನ್ ಆಫ್ ಟ್ಯಾಕ್ಸ್, ತೆರಿಗೆಯನ್ನು ಹಾಕೋದ್ರಿಂದಾಗಿ, ಸರ್ಕಾರ ತೆರಿಗೆಯನ್ನು ಹಾಕುವುದರಿಂದಾಗಿ ಸಮಾಜಕ್ಕೆ ಒಂದಿಷ್ಟು ಅಪ್ರಯೋಜನಗಳು ಉಂಟಾಗ್ತವೆ, ನಷ್ಟಗಳು ಉಂಟಾಗ್ತವೆ. ಈ ಪ್ರಯೋಜನ ಮತ್ತು ಅಪ್ರಯೋಜನ ಇವೆರಡರ ನಡುವೆ ಸಮಾನತೆಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು ಎಂಬುದು ಈ ನಿಯಮದ ಮೂಲ ಆಶಯ. ಈ ಸಿದ್ಧಾಂತದ ಮೂಲ ಆಶಯ ಏನು? ಸರ್ಕಾರವು ಸಾರ್ವಜನಿಕ ವೆಚ್ಚವನ್ನು ಮಾಡುವುದರಿಂದಾಗಿ ಆಗುವಂತಹ ಪ್ರಯೋಜನ ಮತ್ತು ತೆರಿಗೆಯನ್ನು ವಿಧಿಸುವುದರಿಂದಾಗಿ ಆಗುವಂತಹ ಅಪ್ರಯೋಜನ, ಅಂದರೆ ಯುಟಿಲಿಟಿ ಮತ್ತು ಡಿಸ್ಯುಟಿಲಿಟಿ, ಇವುಗಳ ನಡುವೆ ಒಂದು ಉತ್ತಮವಾದಂತಹ ಬ್ಯಾಲೆನ್ಸನ್ನು, ಅವುಗಳ ನಡುವೆ ಒಂದು ರೀತಿಯ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವ ರೀತಿಯಲ್ಲಿ ಸರ್ಕಾರ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಅಂತೇಳೋದು ಈ ಸಿದ್ಧಾಂತದ ಪ್ರಮುಖವಾದಂತಹ ಒಂದು ಆಶಯವಾಗಿರುತ್ತೆ. With the help of the diagram, in the help of the above screened diagram, we are explain this particular theory. In this particular diagram, in the OX axis, we are able to measure the public revenue and expenditure. In the OY axis, we are measure the marginal social sacrifice and benefits. Maximum social benefit and sacrifice is measured in the OY axis. The E1 curve that represent the E1 curve that represent it explains the amount of benefits derived by the society, that is the MS. MB, marginal benefit, that is indicate with the help of the E1 curve. T1 curve that represent the amount of sacrifice made by the society because of imposition of tax, that is MS. A T1 curve that is always explain the amount of sacrifice made by the society because of imposition of the tax. N1 curve, in this particular diagram you seen that N1 is the proper balance between the marginal benefit and marginal sacrifice. When government is capable to maintain the proper balance between these two, marginal benefit and marginal sacrifice, that is the N1 curve. As a result of this, ON amount of benefits derived by the society according to this particular diagram. ಈ ರೇಖಾಚಿತ್ರದ ಒಂದು ಮೂಲಕ ನಾವೀಗ ಸಾಮಾಜಿಕ ಗರಿಷ್ಠ ಪ್ರಯೋಜನದ ತತ್ವವನ್ನು ನಾವು ವಿವರಣೆ ಮಾಡ್ಬೋದು. ಈ ತತ್ವ ಏನು ಹೇಳುತ್ತೆ? ಯಾವುದೇ ಒಂದು ಸಮಾಜದಲ್ಲಿ ಸಾರ್ವಜನಿಕ ವೆಚ್ಚವನ್ನು ಮಾಡಿದಾಗ
ಆಗುವಂತಹ ಪ್ರಯೋಜನ, ಸರ್ಕಾರವು ತೆರಿಗೆಯನ್ನು ಹಾಕಿದಾಗ ಆಗುವಂತಹ ಅಪ್ರಯೋಜನ, ಇವುಗಳ ನಡುವೆ ಸಮಾನತೆ ಸಾಧಿಸಬೇಕಾಗತ್ತೆ ಅಂತ ಹೇಳುತ್ತೆ. ಅದನ್ನು ನಾವೀಗ ರೇಖಾಚಿತ್ರದ ಮೂಲಕ ನಾವು ಹೇಳಲಿಕ್ಕೆ ಟ್ರೈ ಮಾಡುವ. ಈ ಒಂದು ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಸಾರ್ವಜನಿಕ ವೆಚ್ಚ ಮತ್ತು ತೆರಿಗೆಯನ್ನು ಅಳತೆ ಮಾಡ್ತೀವಿ. OY ಅಕ್ಷದಲ್ಲಿ ನಾವು ಸೀಮಾಂತ ಸಾಮಾಜಿಕ ತ್ಯಾಗವನ್ನು, ಪ್ರಯೋಜನವನ್ನು ಅಳತೆ ಮಾಡ್ತೇವೆ. E1 ರೇಖೆ ಇದೆಯಲ್ಲ, ಇದು ಮುಖ್ಯವಾಗಿ ಸಾಮಾಜಿಕ ಪ್ರಯೋಜನವನ್ನು ತೋರಿಸುವಂಥ ರೇಖೆ. T1 ರೇಖೆಯು ಸಾಮಾಜಿಕ ಅಪ್ರಯೋಜನವನ್ನು ತೋರಿಸುವಂಥ ರೇಖೆಯಾಗಿರುತ್ತೆ. N1 ರೇಖೆ ಇವು ಎರಡರ ನಡುವೆ ಹೇಗೆ ಸಮಾನತೆ ಸಾಧಿಸಬೇಕು ಎಂಬುದನ್ನು ರೆಪ್ರೆಸೆಂಟ್ ತೋರಿಸುವಂತಹ ರೇಖೆಯಾಗಿರುತ್ತೆ. ಅಂದರೆ ಇದರಿಂದ ಏನು ಲಾಭ ONM ಪ್ರಮಾಣದಲ್ಲಿ ಸಮಾಜಕ್ಕೆ ಲಾಭ ಆಗುತ್ತೆ. ಅಂದರೆ ಸಾಮಾಜಿಕ ಪ್ರಯೋಜನ ಮತ್ತು ಸಾಮಾಜಿಕ ಅಪ್ರಯೋಜನ ಇವೆರಡರ ನಡುವೆ ಒಂದು ಸಮತೋಲನವನ್ನು ಏರ್ಪಡಿಸಿದಾಗ ಅವು ಸಮಾಜಕ್ಕೆ ಗರಿಷ್ಠ ಲಾಭವಾಗುತ್ತೆ. ಆ ಲಾಭ ಎಷ್ಟು? ONM ಅಂತ ಈ ರೇಖಾಚಿತ್ರ ನಮಗೆ ಹೇಳುತ್ತೆ. ಅಂದರೆ ಇಲ್ಲಿ ಬೆನಿಫಿಟ್ ಅಂದರೆ ಸೋಷಿಯಲ್ ಬೆನಿಫಿಟ್ ಎಷ್ಟಿದೆ? MB ಪ್ರಮಾಣದಲ್ಲಿ ಬೆನಿಫಿಟ್ ಇದೆ, ಬಿಕಾಸ್ ಆಫ್ ಇಂಪೋಸಿಷನ್ ಆಫ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೇಡ್ ಬೈ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸಾರ್ವಜನಿಕ ವೆಚ್ಚ ಮಾಡಿದಾಗ BM ಪ್ರಮಾಣದಲ್ಲಿ ಸಮಾಜಕ್ಕೆ ಲಾಭ ಆಗುತ್ತೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಆದಾಯವನ್ನು ಗಳಿಸಲಿಕ್ಕೆ ತೆರಿಗೆ ಹಾಕಿದಾಗ MS ಪ್ರಮಾಣದಲ್ಲಿ ಏನಾಗುತ್ತೆ? ಅಪ್ರಯೋಜನ ಉಂಟಾಗುತ್ತೆ. ಅಪ್ರಯೋಜನಗಳಿಗೆ ಹೋಲಿಕೆ ಮಾಡಿದಾಗ ಪ್ರಯೋಜನ ಜಾಸ್ತಿ. SMಗಿಂತ MBಯ ಲೆಂತ್ ಜಾಸ್ತಿ ಇದೆ. ಹಾಗಾಗಿ ಪ್ರಯೋಜನ ಜಾಸ್ತಿ ಇರುವಂತೆ, ಅಪ್ರಯೋಜನ ಕಡಿಮೆ ಇರುವಂತೆ ಸರ್ಕಾರ ತನ್ನ ಕಾರ್ಯವನ್ನು ಮಾಡಬೇಕು ಅಂತೇಳಿ ಈ ಒಂದು ಸಿದ್ಧಾಂತ ಹೇಳುತ್ತೆ. ಅದನ್ನು ನಾವು ಈ ಡಯಾಗ್ರಾಮ್ ಮೂಲಕ ನಿಮಗೆ ವಿವರಿಸಿದ್ದೇನೆ. The next concept in connection with this particular diagram, that is the particular theory, that is the limitation. Some of the economists, they point out the limitation of this particular theory. The first and foremost limitation, that is the comparison between the marginal benefit and marginal sacrifice is not possible. Comparison of marginal benefit and marginal sacrifice is not possible. ಸೀಮಾಂತ ಅನುಕೂಲತೆ ಮತ್ತು ಸೀಮಾಂತ ಅನಾನುಕೂಲತೆ, ಸೀಮಾಂತ ಪ್ರಯೋಜನ ಮತ್ತು ಸೀಮಾಂತ ಅಪ್ರಯೋಜನ ಇವನ್ನು ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವುದೇ ಒಂದು ಸರ್ಕಾರದ ಕಾರ್ಯಾಚರಣೆಯಿಂದಾಗಿ ಆಗುವಂತಹ ಪ್ರಯೋಜನವನ್ನು, ಅಪ್ರಯೋಜನವನ್ನು, ಅಂದರೆ ಪ್ರಯೋಜನ ಸರ್ಕಾರದ ಸಾರ್ವಜನಿಕ ವೆಚ್ಚದಿಂದ ಸರ್ಕಾರ ಸಮಾಜ ಒಂದಿಷ್ಟು ಲಾಭ ಪಡ್ಕೊಳ್ಳುತ್ತೆ. ಸರ್ಕಾರವು ಸಾರ್ವಜನಿಕ ವೆಚ್ಚವನ್ನು ಮಾಡಿದಾಗ ಸಮಾಜಕ್ಕೆ ಲಾಭ ಆಗುತ್ತೆ. ಅದೇ ಸರ್ಕಾರ ತೆರಿಗೆ ಹಾಕಿದಾಗ ಸಮಾಜಕ್ಕೆ ನಷ್ಟ ಆಗುತ್ತೆ. ಆದರೆ ಆ ನಷ್ಟದ ಪ್ರಮಾಣ ಎಷ್ಟು, ಲಾಭದ ಪ್ರಮಾಣ ಎಷ್ಟು, ಅದನ್ನು ನಾವು ಸುಲಭವಾಗಿ ಲೆಕ್ಕಾಚಾರ ಮಾಡಲಿಕ್ಕೆ ಬರೋದಿಲ್ಲ. ಇದು ಪ್ರಮುಖವಾದ ಒಂದು ಮಿತಿಯಾಗಿದೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಲಿಮಿಟೇಷನ್, ಕಂಪ್ಯಾರಿಸನ್ ಆಫ್ ದಿ ಮಾರ್ಜಿನಲ್ ಬೆನಿಫಿಟ್ ಈಸ್ ನಾಟ್ ಪಾಸಿಬಲ್. ದ ಕಂಪ್ಯಾರಿಸನ್ ಆಫ್ ಮಾರ್ಜಿನಲ್ ಬೆನಿಫಿಟ್ಸ್ derived by the society because of launching the programs by the government is not possible. In every year government launching number of programs. Because of this particular programs, people get some benefit, that is the marginal benefits. It is not easily accessible. ಸೀಮಾಂತ ಅನುಕೂಲತೆಯನ್ನು ಅಳತೆ ಮಾಡುವುದು ಕಷ್ಟ. ಎರಡನೇ ಪ್ರಮುಖವಾದ ಮಿತಿ ಏನು ಅಂತ ಹೇಳಿದರೆ, ಸೀಮಾಂತ ಅನುಕೂಲತೆಯನ್ನು ಅಥವಾ ಸೀಮಾಂತ ಸೌಲಭ್ಯವನ್ನು, ಅನುಕೂಲತೆಯನ್ನು ನಾವು ಇಲ್ಲಿ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೀಮಾಂತ ಅನುಕೂಲತೆಯನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೊಸದಾಗಿ ಒಂದು ಯೋಜನೆಯನ್ನು ಜಾರಿಗೆ ತಂದಾಗ, ಹೊಸದಾಗಿ ಯಾವುದೇ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾಗ, ಅಥವಾ ಒಂದು ಕಾಲೇಜಿಗೆ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದಾಗ ಆ ಕಟ್ಟಡಕ್ಕೆ ಒಂದಿಷ್ಟು ಸೌಲಭ್ಯವನ್ನು ಪ್ರತಿ ವರ್ಷವೂ ಕೂಡ ನಾವು ಸೇರಿಸ್ತಾ ಹೋಗ್ತೇವೆ. ಆ ಸೇರಿಸಿದಾಗ ಅದರಿಂದ ಎಷ್ಟು ಮಕ್ಕಳಿಗೆ ಬೆನಿಫಿಟ್ ಆಯಿತು ಅಂತ, ಟೀಚರ್ಸಿಗೆ ಬೆನಿಫಿಟ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್. ದ ಥರ್ಡ್ ಇಂಪಾರ್ಟೆಂಟ್ ಲಿಮಿಟೇಷನ್ ಈಸ್ ಮೆಜರ್ಮೆಂಟ್ ಆಫ್ ಎಕ್ಸ್ಟೆಂಟ್ ಆಫ್ ಮಾರ್ಜಿನಲ್ ಸ್ಯಾಕ್ರಿಫೈಸ್ ಈಸ್ ಡಿಫಿಕಲ್ಟ್.
The how much sacrifice made by the society because of imposition of the tax by the government, it is not easily accessible. ಅಂದರೆ ಸೀಮಾಂತ ಅಥವಾ ಒಂದು ಸ್ಯಾಕ್ರಿಫೈಸನ್ನು, ಸೀಮಾಂತ ತ್ಯಾಗವನ್ನು ಇಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತೆರಿಗೆಯನ್ನು ಪ್ರತಿ ವರ್ಷವೂ ಕೂಡ ಸರ್ಕಾರ ಹಾಕ್ತಾನೇ ಇರುತ್ತೆ. ಆ ತೆರಿಗೆಯನ್ನು ಹಾಕೋದ್ರಿಂದಾಗಿ ಏನು ಲಾಭ ಆಗುತ್ತೆ, ಏನು ಸೀಮಾಂತ ತ್ಯಾಗ ಆಗತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಅಳತೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್. The next important limitation is the concept of benefit and sacrifice. It is not clear. In this theory, the concept of benefit and sacrifice, it is not cleared one. There is no question of clarity at all. That is one of the important limitation. ಅಂದ್ರೇನು, ನಾಲ್ಕನೇ ಪ್ರಮುಖವಾದಂಥ ಮಿತಿ ಏನು, ಪ್ರಯೋಜನ ಮತ್ತು ತ್ಯಾಗದ ಪರಿಕಲ್ಪನೆ ಅಸ್ಪಷ್ಟವಾಗಿದೆ. ಪ್ರಯೋಜನದ ಪರಿಕಲ್ಪನೆ, ತ್ಯಾಗದ ಪರಿಕಲ್ಪನೆ ಅಸ್ಪಷ್ಟವಾಗಿದೆ. ಇವೆರಡೂ ಕೂಡ ಕ್ಲಿಯರ್ ಆಗಿ ಇಲ್ಲ. ಅಂದರೆ ಸಾಮಾಜಿಕ ತ್ಯಾಗ ಅಂದ್ರೇನು, ಸಾಮಾಜಿಕ ಅನುಕೂಲ ಅಂದ್ರೇನು, ಇದು ಎರಡೂ ಕೂಡ ಕ್ಲಿಯರ್ ಆಗಿ ಇಲ್ಲ. The fifth important limitation, that is simultaneous accounting. Simultaneous accounting of the marginal sacrifice and marginal benefit, it is not possible. At a time, we are not able to assess how much of benefit derived by the society because of public expenditure, how much of sacrifice made by the society because of imposition of tax. It is not easily accessible. It is not easily measurable. That is one of the important limitation. ಅಂದರೆ ಇಲ್ಲಿ ಸೀಮಾಂತ ಅಥವಾ ಸಾಮಾಜಿಕ ತ್ಯಾಗ ಮತ್ತು ಸಾಮಾಜಿಕ ಅನುಕೂಲತೆ ಅಥವಾ ಪ್ರಯೋಜನ ಇವುಗಳನ್ನು ಏಕಕಾಲದಲ್ಲಿ ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅನುಕೂಲ ಮತ್ತು ತ್ಯಾಗ ಇವೆರಡೂ ಕೂಡ ವಿಭಿನ್ನವಾದಂಥ ಪರಿಕಲ್ಪನೆಗಳು. ಏಕಕಾಲದಲ್ಲಿ ಅವುಗಳನ್ನು ಅಳತೆ ಮಾಡೋದು ಅಸಾಧ್ಯ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್. The next important limitation, that is problem of estimation of benefits occurring from project in different time period. In the different time period, government launching the different programs. Because of launching the different programs in every year, people get some benefits. It is not easily measurable one. It is not easily measurable one. That is one of the important limitation. ಈ ಸಿದ್ಧಾಂತದ ಮೇಲಿರುವಂಥ ಮತ್ತೊಂದು ಲಿಮಿಟೇಷನ್ ಏನು ಅಂತ ಹೇಳಿದರೆ, ವಿವಿಧ ಅವಧಿಗಳ ಪರಿಯೋಜನೆಗಳಿಂದ ದೊರೆಯುವ ಪ್ರಯೋಜನವನ್ನು ಅಂದಾಜು ಮಾಡುವ ಸಮಸ್ಯೆ. ಸರ್ಕಾರ ಕಾಲದಿಂದ ಕಾಲಕ್ಕೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇರುತ್ತೆ. ಆ ಯೋಜನೆಗಳಿಂದ ಪ್ರತಿ ವರ್ಷವೂ ಕೂಡ ಒಂದಿಷ್ಟು ಜನರಿಗೆ ಪ್ರಯೋಜನ ಆಗ್ತಾ ಇರುತ್ತೆ. ಆ ಪ್ರಯೋಜನಗಳು ಎಷ್ಟು ಅಂತ ನಾವು ಲೆಕ್ಕಾಚಾರ ಮಾಡೋದು ಕಷ್ಟ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಲಿಮಿಟೇಷನ್ ಈಸ್ ದ ಪ್ರಾಬ್ಲಮ್ ಆಫ್ ಡಿವೈಡಿಂಗ್ ಇನ್ ಟು ದಿ ಸ್ಮಾಲ್ ಯೂನಿಟ್ಸ್. The amount of benefits derived by the entire society is not easily dividable among the people. That is one of the important limitation. ಈ ಸಿದ್ಧಾಂತದ ಮೇಲಿರುವಂಥ ಮತ್ತೊಂದು ದೋಷ ಏನು ಅಂತೇಳಿದರೆ, ಚಿಕ್ಕ ಘಟಕಗಳಾಗಿ ವಿಂಗಡಿಸುವ ಸಮಸ್ಯೆ. ಈಗ ತ್ಯಾಗ ಇರ್ಬೋದು, ಪ್ರಯೋಜನ ಇರ್ಬೋದು. ಈ ಸಮಾಜ ದೃಷ್ಟಿಯಲ್ಲಿ ಹೇಳ್ತಾರೆ ವಿನಃ ವ್ಯಕ್ತಿಯ ದೃಷ್ಟಿಯಲ್ಲಿ ಎಷ್ಟು ಲಾಭ ಆಗಿದೆ, ಎಷ್ಟು ನಷ್ಟವಾಗಿದೆ ಎಂಬುದನ್ನು ಸುಲಭವಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್. The next and last, the eighth one is it is not able to consider the non-tax revenue sources. In the recent year, non-tax revenue which played a very important role. The non-tax revenue played a very crucial role at the time of mobilizing the revenue by the government. The maximum social advantage theory is not able to consider the role of non-tax revenue, including cess, octroi, etc. That is one of the important limitation. ತೆರಿಗೆಯೇತರ ವರಮಾನವನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇವತ್ತು ಅಥವಾ ಈ ಸಿದ್ಧಾಂತದ ಮೇಲಿರುವಂಥ ಮತ್ತೊಂದು ದೋಷ, ಲಿಮಿಟೇಷನ್, ಮಿತಿ ಅಂತೇಳಿದರೆ ತೆರಿಗೆಯೇತರ ಆದಾಯವನ್ನು ಪರಿಗಣಿಸಿಲ್ಲ.
ತೆರಿಗೆಯೇತರ ಆದಾಯ ಇವತ್ತು ಸರ್ಕಾರದ ಆದಾಯದ ಒಂದು ಮೂಲವಾಗಿದೆ. ಆ ತೆರಿಗೆಯೇತರ ಆದಾಯದಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಿದೆ ಅದನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದು ಪ್ರಮುಖವಾದಂತಹ ದೋಷ. ದೀಸ್ ಆರ್ ದಿ ವೇರಿಯಸ್ ಲಿಮಿಟೇಷನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ theory. These are the various limitations of this particular theory. Beside all these limitations, beside all these drawbacks, criticisms, at the end we can conclude that the maximum social advantage theory is one of the important basic theories of public economics. ಇಷ್ಟೆಲ್ಲ ಈ ಸಿದ್ಧಾಂತಗಳಲ್ಲಿ ಮಿತಿಗಳಿವೆ. ಮಿತಿಗಳು ಇಲ್ಲದಿರುವಂಥ ಸಿದ್ಧಾಂತಗಳೇ ಇಲ್ಲ. ಆ ಮಿತಿಗಳ ಹೊರತಾಗಿಯೂ ಕೂಡ ನಾವು ಅಂತಿಮವಾಗಿ ಏನು ಹೇಳ್ಬೋದು ಅಂತ ಹೇಳಿದರೆ, ಈ ಸಾಮಾಜಿಕ ಅಥವಾ ಗರಿಷ್ಠ ಸಾಮಾಜಿಕ ಪ್ರಯೋಜನದ ಸಿದ್ಧಾಂತ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಸರ್ಕಾರವನ್ನು ಮುನ್ನಡೆಸುವವರಿಗೆ ಒಂದು ಪ್ರಮುಖವಾದ ಸಿದ್ಧಾಂತವಾಗಿದೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದಟ್ ಈಸ್ ಅಬೌಟ್ ದಿ ಮ್ಯಾಕ್ಸಿಮಮ್ ಸೋಷಿಯಲ್ ಅಡ್ವಾಂಟೇಜ್ ಥಿಯರಿ. ಥ್ಯಾಂಕ್ ಯು.